ಹಾಯ್, ಎಲ್ಲರಿಗೂ ನಮಸ್ಕಾರ. ಆಶಾ ತ್ರಿಷಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಪಾಲಕ್ ಸೊಪ್ಪಿನ ದೋಸೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿ ಖಾರ ಚಟ್ನಿ ಜೊತೆಗೆ ಮಾಡ್ಕೊತಾ ಇದ್ದೀನಿ. ಯಾವುದೇ ಕಾಂಬಿನೇಷನ್ ಆದರೂ ಚೆನ್ನಾಗಿರುತ್ತೆ ಪಾಲಕ್ ದೋಸೆಗೆ. ನಾನು ಅಕ್ಕಿ ನೆನೆಸಿಟ್ಕೊಂಡಿದ್ದೆ, ಅದಕ್ಕೆ ಸ್ವಲ್ಪ ರವೆ ಹಾಕಿ ರುಬ್ಕೊತಾ ಇದ್ದೀನಿ. ರುಬ್ಬಿದ ನಂತರ ಇಲ್ಲಿ ಪಾಲಕ್ ಸೊಪ್ಪನ್ನು ಬೇಯಿಸ್ಕೊಳಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಬೆಂದರೆ ಸಾಕು. ಅದ್ರ ಜೊತೆಗೆ ಒಂದು 4 ಎಸಳು ಬೆಳ್ಳುಳ್ಳಿ ಹಾಕಿ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಸೇರಿಸಿ ಆರಿಸ್ಕೊಂಡು ರುಬ್ಕೊಂಡಿದ್ದೀನಿ. ರುಬ್ಬಿದ ನಂತರ ನಾನಿಲ್ಲಿ ದೋಸೆ ಹಿಟ್ಟು ಬೇರೆ ರೆಡಿ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಾಕ್ತಾಯಿದ್ದೀನಿ. ರುಬ್ಬಿರೋ ಮಿಶ್ರಣ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಬೇಗ ಟೈಮ್ ಆಗಿದ್ದರಿಂದ ಬೇಗ ಮಾಡ್ತಾಯಿದ್ದೀನಿ. 7 ಗಂಟೆಗೆ ಅರ್ಜೆಂಟ್ ಮಾಡ್ತಾರೆ, ಅದರಿಂದ ನಾನು ಖಾರ ಚಟ್ನಿ ಜೊತೆಗೆ ಕೊಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು, ಚೂರು ಸೋಡಾ, ಅಡುಗೆ ಸೋಡಾ, ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಂಚು ಕಾಯಕ್ಕಿಟ್ಟಿದ್ದೀನಿ. ದೋಸೆ ಹಾಕ್ತಾಯಿದ್ದೀನಿ. ದೋಸೆ ನಿಧಾನಕ್ಕೆ ಬೇಯಬೇಕು, ಅದೇ ಕ್ರಿಸ್ಪಿಯಾಗಿ ಬರಬೇಕು. ಆದರೆ ಅರ್ಜೆಂಟ್ ಮಾಡಿದ್ರಿಂದ ಬೇಗ ಮಾಡಿಕೊಡ್ತಾಯಿದ್ದೀನಿ. ಬರೀ ರವೆಯಲ್ಲೇ ಮಾಡಿದರೆ ಕ್ರಿಸ್ಪಿಯಾಗಿರುತ್ತೆ. ಜಾಸ್ತಿ ನಾನು ರವೆನೇ ಮಾಡ್ತಾಯಿದ್ದಿದ್ದು. ಸಂಜೆ ಸ್ಕೂಲಿಂದ ಬರುವಾಗ, ಸ್ಕೂಲಿಗೆ ಹೋಗುವಾಗ ಮಕ್ಕಳು ಬಂದು ಅನ್ನ ತಿಂತಿರಲಿಲ್ಲ. ಏನಾದ್ರು ಮಾಡಿಕೊಡು ಅಂದಾಗ ಬೇಗ ಅರ್ಜೆಂಟಿಗೆ ರವೆ ದೋಸೆ, ಟೊಮಟೊ ರವೆ ದೋಸೆ, ಪಾಲಕ್ ದೋಸೆ, ಚಪಾತಿ ಈ ಥರದ್ದೇ ಮಾಡಿಕೊಡ್ತಾಯಿದ್ದಿದ್ದು. ಬೇಗ ಅರ್ಜೆಂಟ್ ಮಾಡಿದ್ರಿಂದ ನಾನು ಖಾರ ಚಟ್ನಿ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗಲೂ ಖಾರ ಚಟ್ನಿ ಜೊತೆಗೆ ತುಪ್ಪ ಹಾಕಿ ಕೊಡ್ತಾಯಿದ್ದೀನಿ. ಇದು ಟೇಸ್ಟು ಸಖತ್ತಾಗಿತ್ತು. ನಾನು ನಂತರ ಚಟ್ನಿ ಪುಡಿ ಮಾಡಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಟೈಮ್ ಆಗುತ್ತೆ ಅಂತ ಬೇಗ ಮಾಡಿಕೊಟ್ಟೆ ಅವಳಿಗೆ. ದೊಡ್ಡವರು ತಿನ್ಬೋದು, ಮಕ್ಕಳು ತಿನ್ಬೋದು, ಎಲ್ಲರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಗ್ರೀನ್ ಕಲರ್ ಅಂದರೆ ಗ್ರೀನ್ ಡೇ ನೆನಪಾಗುತ್ತೆ. ಗ್ರೀನ್ ಡೇಗೆ ಜಾಸ್ತಿ ಮಾಡಿಕೊಡ್ತಾಯಿದ್ದಿದ್ದು ನಾನು. ಗ್ರೀನ್ ಡೇ, ಗ್ರೀನ್ ದೋಸೆ, ಗ್ರೀನ್ ಪಲಾವೇ ಮಾಡ್ತಾಯಿದ್ದಿದ್ದು. ಈಗ ನಾನು ಇಲ್ಲಿ ಚಟ್ನಿ ಪುಡಿಗೆ ರೆಡಿ ಮಾಡ್ಕೊತಾಯಿದ್ದೀನಿ. ಅವಳು ತಿಂಡಿ ತಿನ್ಕೊಂಡು ಹೋಗ್ಬಿಟ್ಲು ಅವಳು. ನಾನು ನಿಧಾನಕ್ಕೆ ಚಟ್ನಿ ಪುಡಿ ಮಾಡ್ಕೊಂಡೆ. ಚಟ್ನಿ ಪುಡಿಗೆ 1-2-3 ಭಾಗ ಕೊಬ್ಬರಿ, ಹುಣಸೆಹಣ್ಣು, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು. ಕೆಲವರು ಹುಣಸೆಹಣ್ಣು ಹಾಕಲ್ಲ. ಹುಣಸೆಹಣ್ಣು ಹಾಕಿದ್ರಿಂದ ಟೇಸ್ಟ್ ಬರುತ್ತೆ. ಹುಳಿಯಾಗಿ ಬಾಯಿಗೆ ಸಿಗೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಬಾಣಲೆಗೆ ಹುಣಸೆಹಣ್ಣ ಬಿಸಿ ಮಾಡ್ಕೊತಾ ಇದ್ದೀನಿ. ಹುಣಸೆಹಣ್ಣು ಸಣ್ಣಕ್ಕೆ ಪುಡಿ ಆಗಬೇಕು, ಅದರಿಂದ ಒಂಚೂರು ಗಟ್ಟಿ ಆಗಬೇಕು ಅಂತ ಫ್ರೈ ಮಾಡ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು, ಮೆಣಸಿನ್ಕಾಯಿ, ಮೆಣಸಿನ್ಕಾಯಿನೂ ಹುರ್ಕೊಳ್ಳಿ. ಇಲ್ಲಾಂದರೆ ಖಾರ ಪುಡಿ ಹಾಕ್ಬೋದು. ನಾನಿಲ್ಲಿ ಖಾರದ ಮೆಣಸಿನ್ಕಾಯಿ ಇತ್ತು, ಬ್ಯಾಡಗಿ ಮೆಣಸಿನ್ಕಾಯಿ ಇರಲಿಲ್ಲ, ಖಾಲಿಯಾಗಿತ್ತು. ಅದರಿಂದ ಖಾರದ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರದ ಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ಹಾಕ್ಕೊಳ್ಳಿ. ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಕಲರ್ ಸಖತ್ತಾಗಿ ಬರುತ್ತೆ. ಫುಲ್ ಆರೆಂಜ್ ಕಲರ್ ಬರುತ್ತೆ. ಚಟ್ನಿ ಪುಡಿನೇ ಸಖತ್ತು ಚೆನ್ನಾಗಿರುತ್ತೆ, ಸಖತ್ತು ಟೇಸ್ಟಾಗಿರುತ್ತೆ. ಮುಂಚೆ ಎಲ್ಲ ಮಾಡ್ತಾಯಿದ್ದಿದ್ದು ಇದೇ ಚಟ್ನಿ ಪುಡಿ. ಈಗೆಲ್ಲ ಬೇಳೆದು, ಕಾಳಿಂದು ಬೇರೆ ಥರ ಮಾಡ್ತಾರೆ. ಚಟ್ನಿ ಪುಡಿಯಲ್ಲೂ ಸುಮಾರು ಥರ ಇರುತ್ತೆ. ಆದರೆ ನಮ್ಮ ಕಡೆ ಮಾಡ್ತಾಯಿದ್ದಿದ್ದು, ನಮ್ಮಮ್ಮ ಮಾಡ್ತಾಯಿದ್ದಿದ್ದು ಜಾಸ್ತಿ ಕೊಬ್ಬರಿಯಿಂದನೇ. ಕೊಬ್ಬರಿನೂ ಸಹ ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ.
ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊಬ್ಬರಿ ಎಲ್ಲನೂ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಆರಿಸ್ಕೊಂಡು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಖಾರದ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಸ್ವಲ್ಪ ಕಲರ್ ಕಡಿಮೆ ಇದೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಖಾರ ಹುಳಿ ಎಲ್ಲ ಚೆನ್ನಾಗೈತೆ, ಟೇಸ್ಟ್ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಇಲ್ಲಿ ಜಾಸ್ತಿ ದಿನಕ್ಕಾಗುವಷ್ಟು ಮಾಡಿದ್ದೀನಿ ನಾನು. ಹಾಕಿಟ್ಕೊಂಡ್ರೆ ಸಂಜೆ ಟೈಮು ರಾಗಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ. ಮತ್ತು ಸಂಜೆ ಬಂದು ದೋಸೆ ಕೇಳಿದ್ರಿಂದ ಅವಳು ಸಂಜೆ ಮತ್ತು ಚಟ್ನಿ ಪುಡಿಲಿ ಮಾಡಿಕೊಟ್ಟೆ. ನೀವು ಟ್ರೈ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲಿ ನಾನು ಒಂದು ಕೈಲಿ ವೀಡಿಯೋ ಮಾಡ್ಕೊಂಡು ಅಡುಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಶೇಕ್ ಆಗುತ್ತೆ ಆ ಕಡೆ ಈ ಕಡೆ. ದಯವಿಟ್ಟು ಕ್ಷಮಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್.